ಸ್ನೇಹಿತರೆ, ಕನ್ನಡಿಯಲ್ಲಿ ದಿನಾ ನಿಮ್ಮ ಕಣ್ಣನ್ನು ನೋಡ್ತಾನೆ ಇರ್ತೀರಾ, ಮುಖವನ್ನು ನೋಡ್ತಾ ಇರ್ತೀರಾ. ನಿಮ್ಮನ್ನು ನೀವು ನೋಡಿಕೊಂಡು ಏನೋ ಒಂದು ರೆಡಿ ಆಗೋದಾಗಿರಬಹುದು, ಒಂದು ಸೀರೆ ಉಟ್ಕೊಳ್ಳೋದಾಗಿರ್ಬೋದು, ಡ್ರೆಸ್ ಹಾಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿಕೊಂಡು ಹೋಗ್ತಾ ಇರ್ತೀರಾ. ಯಾವತ್ತಾದರೂ ಗೊತ್ತಾ, ಈ ಕನ್ನಡಿಯಿಂದ ನಾವು ಏನನ್ನಾದರೂ ಪಡಿಬಹುದು ಅಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಮ ಮುಖವನ್ನು ನೋಡಿ ಖುಷಿಯನ್ನು ಪಡಿ. ನಮ್ಮ ಜೊತೆ ನಾವಿದ್ದೀವಿ ಅನ್ನೋದು ಈ ಕನ್ನಡಿ ಯಾವಾಗಲೂ ಹೇಳ್ತಾ ಇರುತ್ತೆ. ಕನ್ನಡಿಯಲ್ಲಿ ನಿಮ್ಮೊಂದಿಗೆ ನೀವು ಮಾತಾಡೋದನ್ನು ಕಲಿತಾಗ ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯ ಅನುಭವ ಅನುಭವಿಸ್ತೀರ. ಈ ಕನ್ನಡಿ ಜೊತೆ ಮಾತಾಡೋದ್ರಿಂದ ಸೂಕ್ತ ಮನಸ್ಸಿನಲ್ಲಿ ಕೂಡ ನಾವು ನಮ್ಮನ್ನು ನಂಬ್ತಾ ಹೋಗ್ತೀವಿ. ಬೇರೆಯವರ ಹೊಗಳಿಕೆ ಮಾಡಲಿಲ್ಲ ಅಂಥೇಳಿ ನಿರಾಶೆ ಆಗೋದನ್ನು ಬಿಟ್ಟು ನಮ್ಮನ್ನು ನಾವು ಹೊಗಳ್ಕೊಳ್ಳೋದು, ಪ್ರೀತಿ ಮಾಡ್ಕೊಳ್ಳೋದು, ನಂಬಿಕೆ ಇಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಈ ಕನ್ನಡಿಯಿಂದ ನಾವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ತಮಾಷೆ ಅನ್ನಿಸ್ಬಹುದು, ಏನಪ್ಪ ದಿನ ಬೆಳಗಾದ್ರೆ ಕನ್ನಡಿ ನೋಡ್ಬಿಟ್ಟು ನಮ್ಮನ್ನು ನಾವು ನೋಡಿ ನಗೋದು, ಮಾತಾಡೋದು ಹುಚ್ಚುತನ ಅನ್ನಿಸ್ಬೋದು. ಆದರೆ ಈ ದೈನಂದಿನ ಅಭ್ಯಾಸವನ್ನು ಮುಂದುವರಿಸ್ತಾ ಹೋದರೆ ನಮ್ಮ ಜೀವನದಲ್ಲಿ ಗೊತ್ತೇ ಇರಲಾರ್ದಂತೆ ಕೆಲವೊಂದು ಘಟನೆಗಳು ನಡೀತವೆ, ಒಳ್ಳೆಯ ಘಟನೆಗಳು ನಡೀತವೆ. ನಾವು ಏನು ಅಂದ್ಕೊಳ್ತೀವಿ ಅದು ಆಗ್ತಾ ಹೋಗುತ್ತೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ನಿಮ್ಮ ಕಣ್ಣುಗಳಿಗೆ ಸೂಕ್ತ ಪ್ರಜ್ಞೆಯ ಹಾದಿಯನ್ನು ಇಟ್ಕೊಳ್ಳಿ. ನಿಮ್ಮನ್ನು ಉತ್ಸಾಹದಿಂದ ಮಾತಾಡಬೇಕು. ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ, ನಾನು ತುಂಬ ಚೆನ್ನಾಗಿದ್ದೀನಿ, ಐ ಲವ್ ಯು ಅಂತ ಹೇಳಿ ನಮಗೆ ನಾವು ಲವ್ ಟ್ರೀಟ್ ಮಾಡ್ಕೊಳ್ಬೇಕು. ಶಕ್ತಿಯುತವಾದಂತಹ ಆತ್ಮವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಳ್ಬೇಕು. ನನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿ ಹೇಳ್ಕೊಳ್ಬೇಕು. ವೈಜ್ಞಾನಿಕವಾಗಿ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಮೈಂಡ್ನಲ್ಲಿ ಏನಾದರೂ ಕಾರ್ಟಿಸೋಲ್ ಜಾಸ್ತಿ ಆಗಿದ್ರೆ ಅದು ಕೂಡ ಕಡಿಮೆಯಾಗಿ ಡೋಪಮೈನ್ ರಿಲೀಸ್ ಆಗಿ ಆತಂಕದಿಂದ ಹೊರಗಡೆ ಬಂದು ಖುಷಿಯಾಗಿ ಇರೋದನ್ನು ನಾವು ಕಲಿತೀವಿ. ಯಾರೂ ಇಲ್ಲ ಅಂತಂದ್ರೂ ಜೀವನದಲ್ಲಿ ನಾವು ಬದುಕೋದನ್ನು ಕಲಿತೀವಿ. ನಕಾರಾತ್ಮಕ ಭಾವನೆಗಳು ನಮ್ಮಿಂದ ದೂರ ಹೋಗ್ತವೆ. ನಮ್ಮೊಟ್ಟಿಗೆ ನಾವು ಭಾವನಾತ್ಮಕವಾಗಿ ಅನ್ಯೋನ್ಯವಾಗಿ ಸತ್ಯವನ್ನು ಅರಿಯೋದನ್ನು ಕಲ್ತ್ಕೊಳ್ತೀವಿ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಯೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಜೊತೆ ನಾವಿದ್ದೀವಿ ಅನ್ನೋದನ್ನು ಕಲ್ತ್ಕೊಳ್ತೀವಿ. ನಂಬಿಕೆ 2 ಪಟ್ಟು ಜಾಸ್ತಿ ಆಗುತ್ತೆ. ಈ ಕನ್ನಡಿ ಮುಂದೆ ಯಾವ ರೀತಿ ನಾವು ಈ ಮ್ಯಾನಿಫೆಸ್ಟೇಷನನ್ನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಸೂಕ್ತವಾದಂತಹ ಜಾಗದಲ್ಲಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನಮ್ಮ ಕಣ್ಣಲ್ಲಿ ನಾವು ಕಣ್ಣನ್ನು ಇಟ್ಟು ನೋಡ್ತಾ ಹೋಗಬೇಕು. ನಮ್ಮ ಬಲಗೈಯನ್ನು ನಮ್ಮದು ಹೃದಯದ ಮೇಲೆ ಇಟ್ಕೊಂಡು ದೀರ್ಘವಾಗಿ ಉಸಿರನ್ನು ತಗೊಳ್ಬೇಕು. ನನ್ನೊಳಗೆ ನಾನಿದ್ದೀನಿ ಅಂತ ಹೇಳ್ಕೊಳ್ಬೇಕು. ಈ ಶಕ್ತಿಯ ಅರಿವಿಲ್ಲದೆ ನನ್ನ ಪಯಣ ಅಷ್ಟು ಸರಳವಾಗಿಲ್ಲ, ಆದರೂ ಕೂಡ ನನ್ನೊಳಗೆ ಒಂದು ಶಕ್ತಿ ಇದೆ, ನಾನು ಈ ಪ್ರಯಾಣವನ್ನು ಸುಗಮವಾಗಿ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಳ್ಬೇಕು. ಕನ್ನಡಿ ಮುಂದೆ ನಿಂತು ಈ ರೀತಿ ಹೇಳಬೇಕು, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಸಾಮರ್ಥ್ಯದ ಕುರಿತು ನನಗೆ ಹೆಮ್ಮೆ ಇದೆ. ಇನ್ನಷ್ಟು ನಾನು ಉನ್ನತಿಯನ್ನು ಹೊಂದ್ತಾ ಹೋಗ್ತೀನಿ, ನನ್ನ ಜೀವನದಲ್ಲಿ ಉನ್ನತಿಯನ್ನು ಹೊಂದ್ತೀನಿ, ನನ್ನ ಮೇಲೆ ನನ್ನ ನಂಬಿಕೆ ಇದೆ ಅಂತ ಹೇಳಿ ಹೇಳ್ಕೊಳ್ಬೇಕು. ತಿಳಿಯದೆ ಏನನ್ನೂ ಕೂಡ ನಿನ್ನ ಸಾಮರ್ಥ್ಯವನ್ನು ನಿರ್ಣಯಿಸಿದ್ದಕ್ಕಾಗಿ ಕ್ಷಮೆ ಕೋರ್ತೀನಿ ಅಂತ ಹೇಳಿ ಕೇಳ್ಕೊಳ್ಬೇಕು.
ನನ್ನಿಂದ ಇದು ಆಗೋದಿಲ್ಲ ಅನ್ನುವಂಥ ನಕಾರಾತ್ಮಕತೆಯನ್ನು ತೆಗೆದು ನಮಗೆ ನಾವು ಕ್ಷಮೆಯನ್ನು ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇ ದುಃಖ ನೋವು ಇದ್ದರೆ ಆಗಿಂದಾಗೆ ಅತ್ತು ಬಿಡಿ. ಇದರಿಂದ ನಿಮ್ಮ ಮನಸ್ಸಲ್ಲಿರುವಂತಹ ಭಾರಗಳೆಲ್ಲ ಹೋಗ್ತವೆ. ಇದನ್ನು ಯಾರು ನೋಡೋದಿಲ್ಲ. ನಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನಾವು ಮಾತಾಡ್ತಿರ್ತೀವಿ. ಅಲ್ಲಿ ಯಾರು ಕೂಡ ನಮಗೆ ಜಡ್ಜ್ ಮಾಡೋದಕ್ಕೂ ಕೂಡ ಇರೋದಿಲ್ಲ. ಅದು ನೆನಪಿರಲಿ. ಕೊನೆಯದಾಗಿ ನಮ್ಮನ್ನು ನಾವೇ ನೋಡ್ತಾ ಇಂದಿನ ದಿನ ಸುಂದರವಾಗಿ ಇರುತ್ತೆ, ಇಂದಿನ ದಿನ ಸುಂದರವಾಗಿ ನಾವು ಸಾಗಿಸೋಣ ಅಂತ ಹೇಳಿ ಕೇಳಿಕೊಂಡು ಸ್ವಲ್ಪ ಮುಗುಳ್ನಗೆಯನ್ನು ಹೊಂದಿ ನಿಮ್ಮೊಳಗೆ ನೀವು ಹೊಸ ಉತ್ಸಾಹವನ್ನು ಶುರು ಮಾಡಿಕೊಳ್ಳಿ. ವಾರಕ್ಕೊಮ್ಮೆ ಆದರೂ ನಿಮಗೊಂದು ನೀವು ಪತ್ರವನ್ನು ಬರಿಬೇಕು. ಒಂದು ಪತ್ರದಲ್ಲಿ ಬರಿಬೇಕು, ಆತ್ಮೀಯ ನಿಮ್ಮ ಹೆಸರೇನಿರುತ್ತೆ, ಏನು ಹೆಸರಿರುತ್ತೆ ಆ ಹೆಸರನ್ನು ಬರ್ಕೊಳ್ಬೇಕು. ನಿನ್ನನ್ನು ನೀನು ಎಷ್ಟು ಬಾರಿ ಅವನ ಅನುಮಾನಿಸಿದ್ದುಂಟು, ಆದರೆ ಅದೆಲ್ಲವನ್ನು ಬಿಟ್ಟು ಮತ್ತೆ ನೀನು ನಿನ್ನ ಸ್ವಂತಿಕೆಯನ್ನು ಹುಡುಕುವುದರ ಕುರಿತು ನನಗೆ ಹೆಮ್ಮೆ ಇದೆ. ಇನ್ನಷ್ಟು ಬೆಳೆಯುತ್ತಿರು. ನಿನ್ನನ್ನು ನಾನು ಅವಮಾನ ಮಾಡಿದ್ದೀನಿ. ನಮಗೆ ನಾವೇ ಬರ್ಕೊಳ್ಬೇಕು. ನಾನು ನಿನಗೆ ಪ್ರತಿ ಕ್ಷಣನೂ ಅವಮಾನ ಮಾಡಿದ್ದೀನಿ. ನಿನ್ನಿಂದ ಇದು ಆಗೋದಿಲ್ಲ ಅನ್ನುವಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತೀನಿ. ಇದರಿಂದ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕ್ಷಮೆಯನ್ನು ಕೇಳಿಕೊಂಡು ನೀನು ಇವತ್ತಿನಿಂದ ಬೆಳೆಯೋದಕ್ಕೆ ಶುರು ಮಾಡು ಅಂಥೇಳಿ ಪತ್ರವನ್ನು ಬರಿಬೇಕು. ಲೂಯಿಸ್ ಹೇ ಅವರು ಕನ್ನಡಿಯ ಈ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಲಕ್ಷಾಂತರ ಜನರ ಜೀವನವನ್ನು ಇವರು ಪರಿವರ್ತನೆ ಮಾಡಿದ್ದಾರೆ. ಆ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇದೇ ಕನ್ನಡಿಯ ಒಂದು ಕಲಿಕೆಯ ಬಗ್ಗೆ ಹೇಳಿದ್ದಾರೆ. ಜನರು ತಮ್ಮನ್ನು ತಾವು ಪ್ರೀತಿಸೋದನ್ನು ಕಲಿತಾಗ ಅವರಲ್ಲಿ ಇರುವಂತಹ ಕೆಟ್ಟ ಭಾವನೆಗಳು ದೂರ ಆಗ್ತವೆ. ಅದರ ಜೊತೆಗೆ ಕ್ಯಾನ್ಸರ್ ಅಂತಹ ದೊಡ್ಡ ಕಾಯಿಲೆಗಳನ್ನು ಕೂಡ ನಾವು ಗೆಲ್ಲಬಹುದು. ಭಾವನಾತ್ಮಕವಾಗಿ ನಮ್ಮನ್ನು ನಾವು ಗೆದ್ದಾಗ ನಮ್ಮ ಜೊತೆ ಇರುವವರು ನಮ್ಮನ್ನು ನೋಡುವ ದೃಷ್ಟಿಕೋನ ಕೂಡ ಚೇಂಜ್ ಆಗುತ್ತೆ. ಇದರ ಮೂಲಕ ಅವರು ಜನರಿಗೆ ನಮ್ಮನ್ನು ನಾವು ಪ್ರೀತಿಸಬೇಕು, ಶಕ್ತಿಶಾಲಿಯಾದಂತಹ ಔಷಧವನ್ನು ನಾವು ಮಾಡಿಕೊಳ್ಬೇಕು ಅಂಥೇಳಿ ಅವರು ಸಾರಿದರು. ಯಾವಾಗಲೂ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಸೆಲ್ಫ್ ಲವ್ ಅಂತ ಹೇಳ್ತೀವಿ, ಅದರಷ್ಟು ಶಕ್ತಿಶಾಲಿಯಾದಂತಹ ಔಷಧ ಮತ್ತೊಂದಿಲ್ಲ. ಇದರಿಂದ ಎಷ್ಟೋ ಕಾಯಿಲೆಗಳು ದೂರ ಆಗಿದವು. ಕನ್ನಡಿ ಮುಂದೆ ನಿಂತು ಪ್ರತಿದಿನ ಈ ಚಟುವಟಿಕೆಯನ್ನು ಮಾಡಬೇಕು. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನ್ನನ್ನು ನಾನು ನಂಬ್ತೀನಿ ಅಂತ ಹೇಳಿ ಕನ್ನಡಿ ಮುಂದೆ ಹೇಳ್ಕೊಳ್ಬೇಕು. ನಿನ್ನ ಸಾಮರ್ಥ್ಯದ ಕುರಿತು ನನಗೆ ಹೆಮ್ಮೆ ಇದೆ, ಇನ್ನಷ್ಟು ಉನ್ನತಿ ಆಗು ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನ ಸಾಮರ್ಥ್ಯದ ಮೇಲೆ ನನ್ನ ನಂಬಿಕೆ ಇದೆ ಅಂತ ಹೇಳಿ ಕೇಳ್ಕೊಳ್ಬೇಕು. ಉನ್ನತಿಯನ್ನು ಹೊಂದಬೇಕು. ಪ್ರತಿ ಮಾತಿನ ನಂತರ ಮುಗುಳ್ನಗಬೇಕು. ಖುಷಿಯಾಗಿ ಇರಬೇಕು. ನಮಗೆ ಏನೇ ಭಾವನೆಗಳು ಬಂದರೆ ನಮ್ಮ ಒಂದು ಜರ್ನಲನ್ನು ಮಾಡಿ ಬರಿತಾ ಹೋಗಬೇಕು. ಪ್ರತಿದಿನ ನಮ್ಮನ್ನು ನಾವು ಹುಡುಕ್ತಾ, ನಮ್ಮನ್ನು ನಾವು ಪ್ರೀತಿಸ್ತಾ ಹೋಗಬೇಕು. ನಮ್ಮಲ್ಲಿ ಏನು ನಮಗೆ ಇಷ್ಟ ಆಗುತ್ತೆ ಅದನ್ನು ಮುಕ್ತವಾಗಿ ಕನ್ನಡಿ ಮುಂದೆ ನಿಂತು ಹೇಳ್ತಾ ಹೋಗಬೇಕು. ಈ ರೀತಿ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಜೊತೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ. ಯಾರೂ ಇಲ್ಲ ಅಂತಂದರೂ ಕೂಡ ನೀವು ಬದುಕೋದನ್ನು ಕಲಿತೀರಾ. ನಿಮ್ಮನ್ನು ನೀವು ಬಾಂಧವ್ಯ ಗಟ್ಟಿಯಾಗೋದ್ರಿಂದ ಸಂತೋಷವಾಗಿರ್ತೀರಾ. ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊತೀರಾ. ನಿಮ್ಮನ್ನು ನೀವು ಉಡುಪುಗಳನ್ನು ಚೆನ್ನಾಗಿ ಉಡೋದನ್ನು ಕಲಿತೀರಾ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬಹುದು, ಚೆನ್ನಾಗಿರೋದನ್ನಾಗಿರ್ಬೋದು ಕಲಿತೀರಾ. ಹೇಗೆ ಇದ್ದರೂ ಕೂಡ ನೀವು ನೋಡೋಕೆ ಹೇಗಿದ್ರೂ ಕೂಡ ನಿಮ್ಮನ್ನು ನೀವು ಒಪ್ಕೊಳ್ತೀರಾ. ನಿಮ್ಮನ್ನು ನೀವು ಒಪ್ಕೊಳ್ಳೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮನ್ನು ಕೀಳಾಗಿ ಕಂಡರೂ ಕೂಡ ನಿಮ್ಮಲ್ಲಿ ಈ ಆತ್ಮವಿಶ್ವಾಸ ಅನ್ನೋದು ಹೋಗೋದಿಲ್ಲ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟಿರೋದ್ರಿಂದ ಖುಷಿ ಪಡ್ತೀರಿ. ಪ್ರತಿ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ಅವಮಾನಿಸುವುದೇ ಇಲ್ಲ.
ಹೀಗಾಗಿ ಅಲ್ಲಿ ಅವಮಾನಿಸೋದು ಯಾರಿರೋದಿಲ್ಲ. ನಮ್ಮನ್ನು ನಾವು ಜೊತೆಗಿರಬೇಕು, ನಮ್ಮ ಜೊತೆ ನಾವು ಬೆಳಕಾಗಿ ನಿಲ್ಲಬೇಕು, ನಮ್ಮ ಜೊತೆ ನಾವು ಬೆಳಿಬೇಕು. ಎಷ್ಟೇ ಜನ ಅವಮಾನ ಮಾಡಿದರೂ ಕೂಡ ಕೊನೆಗೆ ನಿಮಗೊಂದು ಗೊತ್ತು, ನನ್ನ ಜೊತೆ ನಾನಿದ್ದೀನಿ, ಯಾವಾಗಲೂ ನನ್ನ ಜೊತೆ ನಾನು ಇರ್ತೀನಿ ಅನ್ನೋದು ಖಂಡಿತ ಇರುತ್ತೆ. ನಾನು ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು. ಮತ್ತೊಬ್ಬರು ತಗೊಂಡು ನಾನು ಏನು ಮಾಡಲಿ, ಅವ್ರು ಹೇಗಾದರೂ ಅಂದ್ಕೊಳ್ಳಿ ಅನ್ನುವಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಈ ಕನ್ನಡಿಯಿಂದ ನೀವು ದಿನಾಲೂ ಹೇಳ್ಕೊಳ್ಬಹುದು, ನನ್ನ ನನ್ನ ಜೊತೆ ನಾನಿದ್ದೀನಿ. ಈ ರೀತಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಎಂತಹ ದೊಡ್ಡದಾದಂತಹ ಕೆಲಸಗಳನ್ನು ಕೂಡ ಸುಲಭವಾಗಿ ನೀವು ಮಾಡ್ತೀರಿ. ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಸ್ಟೇಜ್ ಫಿಯರ್ ಆಗಿರಬಹುದು, ಎಂಗ್ಸೈಟಿ ಆಗಿರಬಹುದು, ಭಯ ಆಗಿರಬಹುದು, ಎಲ್ಲ ಕೂಡ ಹೊರಗೆ ಹೋಗಿಬಿಡುತ್ತೆ. ನೀವು ಅಳೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂತಹ ಬ್ಲಾಕೇಜಸ್ ಕೂಡ ದೂರ ಆಗಿ ನಿಮ್ಮ ಧನ ಅಂದರೆ ಹಣ ಕೂಡ ಬರ್ತಾ ಹೋಗುತ್ತೆ. ಪ್ರತಿದಿನ ದೇವರ ಮುಂದೆ ನಿಂತು ನಾವು ಹೇಳ್ತಿರ್ತೀವಿ, ನಮ್ಮನ್ನು ಈ ರೀತಿ ಮಾಡು ದೇವ್ರೆ ಅಂಥೇಳಿ. ಇವಾಗ ನಾವು ಕನ್ನಡಿಯ ಜೊತೆ ನಮ್ಮನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಮೇಲೆ ನಾವು ವಿಶ್ವಾಸ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.